ಹೆಲೋ ಫ್ರೆಂಡ್ಸ್, ಮುಖೇಶ್ ಅಂಬಾನಿ ಮತ್ತು ರತನ್ ಟಾಟಾ ಈ ಇಬ್ಬರು ಶ್ರೀಮಂತರ ಬಗ್ಗೆ ಯಾವಾಗಲೂ ಚರ್ಚೆ ನಡೀತಾನೆ ಇರುತ್ತೆ. ಒಂದು ಕಡೆ ರತನ್ ಟಾಟಾ ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ಇದ್ರೆ, ಇನ್ನೊಂದು ಕಡೆ ಅಂಬಾನಿ ಮಾತ್ರ ಒಂದು ಸಾರಿ ಅಲ್ಲ 3 ಬಾರಿ ಕೋಟಿಗಟ್ಟಲೆ ಬೆಲೆ ಬಾಳುವ ಪ್ರೈವೇಟ್ ಜೆಟ್ಸ್ ನ ತನ್ನ ಹೆಂಡತಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಪ್ರೈವೇಟ್ ಜೆಟ್ಸ್, ಲಕ್ಸುರಿ ಕಾರ್ಸ್, ಅತ್ಯಂತ ದುಬಾರಿ ಮನೆಗಳಿರುವ ಅಂಬಾನಿಗೆ ಒಟ್ಟು 6 ಕಂಪನಿಗಳಿವೆ. ಆದ್ರೆ ರತನ್ ಟಾಟಾ ಅವರ ಬಗ್ಗೆ ಮಾತನಾಡಿದ್ರೆ ಒಂದು ಸಣ್ಣ ಬಂಗ್ಲೆಯಲ್ಲಿ ಇರ್ತಾರೆ ಮತ್ತು ರತನ್ ಟಾಟಾ ಅವರಿಗೆ 135ಕ್ಕೂ ಹೆಚ್ಚು ಕಂಪನಿಗಳಿವೆ. ಇನ್ನು ನೀವ್ ಹೇಳಿ, 6 ವರ್ಸಸ್ 135 ಅಂದ್ರೆ ಯಾರ ಜೇಬು ತುಂಬಾ ಭಾರವಿರುತ್ತೆ? ವೆಲ್, ಇದಕ್ಕೆ ಸಮಾಧಾನ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಈ ವಿಡಿಯೋ ನೋಡಿದ ನಂತರ ಬಹುಶಃ ಈ ಪ್ರಶ್ನೆಗೆ ನೀವೇ ಪರ್ಫೆಕ್ಟ್ ಆಗಿ ಉತ್ತರವನ್ನ ನೀಡ್ತೀರೇನೋ. ನಿಜ ಹೇಳಬೇಕಂದ್ರೆ ಏಷ್ಯಾದಲ್ಲಿ ಅತ್ಯಂತ ಶ್ರೀಮಂತ ಎಂಬ ಟೈಟಲ್ ಮುಖೇಶ್ ಅಂಬಾನಿಯ ಹತ್ತಿರ ಇದೆ. ಆದ್ರೆ ಟಾಟಾ ಅವರು ತಮ್ಮ ಆಸ್ತಿಯನ್ನೆಲ್ಲ ತನ್ನ ಕೈಗೆ ತೆಗೆದುಕೊಂಡರೆ ಅವರು ಸಹ ರಿಚೆಸ್ಟ್ ಪರ್ಸನ್ ಇನ್ ಏಷ್ಯಾ ಟೈಟಲ್ ಎಂದೋ ತಮ್ಮ ಸ್ವಂತ ಮಾಡಿಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಎಲ್ಲರನ್ನ ಸಂದಿಗ್ಧಕ್ಕೆ ಗುರಿ ಮಾಡಿರುವ ಪ್ರಶ್ನೆ ಏನಂದ್ರೆ, ಅಸಲು ಅವರು ಯಾಕೆ ಹೀಗೆ ಮಾಡ್ತಾ ಇಲ್ಲ ಎಂದು. ಮತ್ತೆ ಈ ಪ್ರಶ್ನೆಗೆ ಸಮಾಧಾನವನ್ನು ತಿಳಿದುಕೊಳ್ಳೋದಕ್ಕೆ ದುಡ್ಡು ಮತ್ತು ಶೋ ಆಫ್ ನಿಂದ ಕೂಡಿದ ಈ ಕುಬೇರರ ಜೀವನದ ಬಗ್ಗೆ 3 ಸ್ಟೆಪ್ಸ್ ನಲ್ಲಿ ನೋಡೋಣ. ಸ್ಟೆಪ್ ನಂಬರ್ 1, ಇವರಿಬ್ಬರ ಕಂಪನಿಗಳು ಈ ರೀತಿ ಮೊದಲಾಗಿವೆ. 21,000ದಿಂದ ಶುರು ಮಾಡಿದ ಟೆಕ್ಸ್ಟೈಲ್ ಕಂಪನಿಯಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡೋಣ. ಪ್ರಸ್ತುತ ಈ ಕಂಪನಿಯ ಬೆಲೆ 5 ಲಕ್ಷ ಕೋಟಿಗೆ ಸೇರಿದೆ. ಆದರೆ 21,000ದಿಂದ 5 ಲಕ್ಷ ಕೋಟಿಯವರೆಗೂ ನಡೆದ ಈ ಸುದೀರ್ಘ ಪ್ರಯಾಣ ಅಷ್ಟು ಸುಲಭವಾಗಿ ಏನೂ ಇದ್ದಿಲ್ಲ. ಏಕೆಂದ್ರೆ 1953ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರ ಸ್ಟ್ರಗಲ್ 14 ವರ್ಷದ ವಯಸ್ಸಿನಲ್ಲೇ ಮುಂಬೈನಲ್ಲಿ ಶುರುವಾಗುತ್ತೆ. ಗ್ರಾಜ್ಯುಯೇಷನ್ ಮುಗಿಸಿದ ನಂತರ ಕುಟುಂಬದ ಜವಾಬ್ದಾರಿ ಅವರ ಮೇಲೆ ಬೀಳುತ್ತೆ. ಮೊದಲು 21,000 ಬಂಡವಾಳದಿಂದ ಟೆಕ್ಸ್ಟೈಲ್ ಕಂಪನಿಯನ್ನ ಶುರು ಮಾಡ್ತಾರೆ. ವ್ಯಾಪಾರದಲ್ಲಿ ಹಿಡಿತ ಸಿಕ್ಕ ಮೇಲೆ ಜಮ್ಶೆಡ್ಜಿ ಟಾಟಾ ಅವರು ನಾಗ್ಪುರದಲ್ಲಿ ಒಂದು ಸ್ವಂತ ಟೆಕ್ಸ್ಟೈಲ್ ಕಂಪನಿಯನ್ನ ಸ್ಥಾಪಿಸ್ತಾರೆ. ಈ ವ್ಯಾಪಾರದಲ್ಲಿ ಅವರಿಗೆ ವಿಪರೀತವಾಗಿ ಲಾಭ ಬರುತ್ತೆ. ಬಂದ ಆ ಲಾಭದಿಂದ ತನಗೆ ಮಾತ್ರವಲ್ಲದೆ ದೇಶದ ಪ್ರಜೆಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ 3 ಮೆಗಾ ಪ್ರಾಜೆಕ್ಟ್ಸ್ ನ ಶುರು ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು. ಆದ್ರೆ ಆ ಕನಸು ನನಸಾಗುವ ಮುಂಚೆ ಅವರು ಸತ್ತು ಹೋಗ್ತಾರೆ. ಆದ್ರೆ ತಂದೆಯ ಕನಸುಗಳನ್ನೇ ತನ್ನ ಕನಸುಗಳಾಗಿ ಅವರ ದಾರಿಯಲ್ಲೇ ನಡೆಯುತ್ತಾ ಜಮ್ಶೆಡ್ಜಿ ಟಾಟಾ ಅವರ ಮಗ ದೋರಬ್ಜಿ ಟಾಟಾ ಅವರು ತನ್ನ ತಂದೆಯ ಐರನ್ ಅಂಡ್ ಸ್ಟೀಲ್ ಕಂಪನಿಯನ್ನ ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ನ ಸ್ಥಾಪಿಸಿ ಅವರ ಕನಸನ್ನ ನನಸು ಮಾಡ್ತಾರೆ. ಇವುಗಳ ಜೊತೆಗೆ ಇಂಡಿಯಾದ ಮೊಟ್ಟ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಕೂಡ ಶುರು ಮಾಡ್ತಾರೆ. ಅವರ ಮರಣದ ನಂತರ GRD ಟಾಟಾ ಚಾರ್ಜ್ ತೆಗೆದುಕೊಂಡು ಟಾಟಾ ಗ್ರೂಪ್ ನಲ್ಲಿ ಇದ್ದ 14 ಕಂಪನಿಗಳನ್ನ 95 ಕಂಪನಿಗಳಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, GRD ಟಾಟಾ ಅವರು ಇಂಡಿಯಾದಲ್ಲೇ ಮೊಟ್ಟ ಮೊದಲ ಏರ್ಲೈನ್ ಆಗಿರುವ ಟಾಟಾ ಏರ್ಲೈನ್ ಕೂಡ ಸ್ಥಾಪಿಸಿದ್ರು. ಮುಂದಿನ ದಿನಗಳಲ್ಲಿ ಗವರ್ಮೆಂಟ್ ತನ್ನ ಅಂಡರ್ನಲ್ಲಿ ತೆಗೆದುಕೊಂಡು ಟಾಟಾ ಏರ್ಲೈನ್ಸ್ ನ ಏರ್ ಇಂಡಿಯಾವಾಗಿ ಬದಲಾಯಿಸಿದೆ. ಆ ನಂತರ 3 ತಲೆಮಾರಿನ ವಾರಸತ್ವವನ್ನು ಮುಂದಕ್ಕೆ ನಡೆಸುವುದಕ್ಕೆ ನಮ್ಮ ಹೀರೋ ರತನ್ ನಾವಲ್ ಟಾಟಾ ಅವರಿಗೆ ಅವಕಾಶ ಸಿಗುತ್ತೆ. ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಸಮಯ ಸ್ಫೂರ್ತಿಯಿಂದ ಟಾಟಾ ಇಂಡಸ್ಟ್ರೀಸ್ ಹೆಸರನ್ನ ಪ್ರಪಂಚ ವ್ಯಾಪ್ತವಾಗಿ ಫೇಮಸ್ ಮಾಡ್ತಾರೆ ಮತ್ತು ಈ ಕಂಪನಿಯ ನೆಟ್ವರ್ಕ್ನ 5 ಲಕ್ಷ ಕೋಟಿಗೆ ತೆಗೆದುಕೊಂಡು ಹೋಗ್ತಾರೆ. ರತನ್ ಟಾಟಾ ಅವರು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳನ್ನ ಎಷ್ಟು ಅಭಿಮಾನದಿಂದ ನೋಡಿಕೊಳ್ತಾರೆ ಅಂದ್ರೆ, ಈ ದಿನ ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಗೌರ್ಮೆಂಟ್ ಜಾಬ್ ರೀತಿ ಸೆಕ್ಯೂರ್ ಆಗಿ ಭಾವಿಸ್ತಾರೆ. ಈಗ ಅಂಬಾನಿಯ ಬಗ್ಗೆ ನೋಡೋಣ. ಅಂಬಾನಿ ಬಳಸುವ ಒಂದು ಲಕ್ಸುರಿ ಕಾರ್ನಿಂದ ಒಬ್ಬ ಸಾಧಾರಣ ವ್ಯಕ್ತಿ ಒಂದು ದೊಡ್ಡ ಮನೆಯನ್ನ ಕಟ್ಟಿಕೊಂಡು ಜೀವನ ಪೂರ್ತಿ ಹ್ಯಾಪಿಯಾಗಿ ಜೀವಿಸಬಹುದು. ಆದ್ರೆ ಧೀರುಭಾಯಿ ಅಂಬಾನಿ ಹುಟ್ಟಿನಿಂದ ಶ್ರೀಮಂತನೇನೂ ಅಲ್ಲ. ನಮ್ಮೆಲ್ಲರ ತಂದೆಯ ರೀತಿ ತಿಂಗಳಿನ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನ ಜಮಾ ಮಾಡಿಕೊಳ್ತಾ ತನ್ನ ವ್ಯಾಪಾರವನ್ನ ಶುರು ಮಾಡ್ತಾರೆ. ಆ ನಂತರ ಚಿಕ್ಕ ಚಿಕ್ಕದಾಗಿ ಕೆಲವು ವರ್ಷಗಳ ಕಷ್ಟದಿಂದ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಕಂಪನಿಯನ್ನ ಶುರು ಮಾಡ್ತಾರೆ. ಈ ಕಂಪನಿಯಲ್ಲಿ ಮೊದಲು ಮಸಾಲೆ ಪದಾರ್ಥವನ್ನ, ದಾರದ ನೂಲನ್ನ ಟ್ರೇಡಿಂಗ್ ಮಾಡ್ತಾ ಇದ್ರು. ಇದರಿಂದ ಸಕ್ಸಸ್ ಬರುವುದರಿಂದ ವಿಮಲ್ ಅನ್ನೋ ಬಟ್ಟೆಯ ವ್ಯಾಪಾರವನ್ನ ಶುರು ಮಾಡ್ತಾರೆ. ಆದ್ರೆ ಇದು ಜನರಲ್ಲಿ ಅಷ್ಟು ಸಕ್ಸಸ್ ಆಗಲಿಲ್ಲ. ಇದರಿಂದ ಜನಕ್ಕೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿಸುವ ಜವಾಬ್ದಾರಿ ಧೀರುಭಾಯಿ ಅಂಬಾನಿ ಅವರ ಮೇಲೆ ಬೀಳುತ್ತೆ. ಅಸಲು ಶೇರ್ ಮಾರ್ಕೆಟ್ ಅಂದ್ರೆ ಏನು ಎಂದು ತಿಳಿಯದ ದಿನಗಳಲ್ಲಿ ಧೀರುಭಾಯಿ ಅಂಬಾನಿ ರಿಲಯನ್ಸ್ IPO ನಲ್ಲಿ ಜನರೊಂದಿಗೆ ಹೂಡಿಕೆಯನ್ನ ಮಾಡಿಸ್ತಾರೆ. ಈ ಇನ್ವೆಸ್ಟ್ ನಿಂದ ಕಂಪನಿಗೆ ಮತ್ತು ಇನ್ವೆಸ್ಟರ್ಸ್ ಗೆ ಹೆಚ್ಚು ಲಾಭ ಬರುತ್ತೆ. ಇದರಿಂದ 70 ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇದ್ದ ರಿಲಯನ್ಸ್ ಕಂಪನಿ ಕೆಲವೇ ವರ್ಷಗಳಲ್ಲಿ ಅಂದ್ರೆ 2002ರ ಹೊತ್ತಿಗೆ 75,000 ಕೋಟಿ ಮಾರ್ಕೆಟ್ ವ್ಯಾಲ್ಯೂಗೆ ಸೇರುತ್ತೆ. ಈ ಸಕ್ಸಸ್ ನಿಂದ ರಿಲಯನ್ಸ್ ಕಂಪನಿ ಹೆಸರು ಫಾರ್ಚೂನ್ 500 ಕಂಪನಿ ರ್ಯಾಂಕ್ ನಲ್ಲಿ ಸ್ಥಾನ ಪಡೆದುಕೊಳ್ಳುತ್ತೆ.
ಇನ್ನು ಅದೇ ವರ್ಷ ಆರೋಗ್ಯ ಸಮಸ್ಯೆಯಿಂದ ಧೀರುಭಾಯಿ ಅಂಬಾನಿ ಸಾಯ್ತಾರೆ. ಆ ನಂತರ ಎಲ್ಲಾ ವ್ಯಾಪಾರವನ್ನ, ಆಸ್ತಿಯನ್ನ ಇಬ್ಬರು ಮಕ್ಕಳಾದ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಮಧ್ಯದಲ್ಲಿ ಸರಿಸಮವಾಗಿ ಡಿವೈಡ್ ಆಗುತ್ತೆ. ಇಬ್ಬರು ಅಣ್ಣ ತಮ್ಮಂದಿರು ವ್ಯಾಪಾರ ಮಾಡುವ ಸ್ಟೈಲ್ ತುಂಬಾ ಡಿಫರೆಂಟ್ ಆಗಿರುತ್ತೆ. ಅದಕ್ಕೆ ಒಬ್ಬರು ಆಸ್ತಿಯನ್ನೆಲ್ಲ ಕಳೆದುಕೊಂಡು ಕೋರ್ಟ್ ಸುತ್ತಲೂ ಸುತ್ತುತ್ತಿದ್ರೆ ಇನ್ನೊಬ್ಬರು $9,000 ಕೋಟಿ ಅಧಿಪತಿ ಆಗ್ತಾರೆ. ಸ್ಟೆಪ್ ನಂಬರ್ 2, ಯಾರ ಹತ್ತಿರ ಹೆಚ್ಚು ಹಣವಿದೆ ಅದರಿಂದ ಯಾರಿಗೆ ಉಪಯೋಗ. 90 ಮಿಲಿಯನ್ ನೆಟ್ವರ್ತ್ ಇರುವ ಮುಖೇಶ್ ಅಂಬಾನಿ ರಿಲಯನ್ಸ್ ರಿಟೇಲ್, ರಿಲಯನ್ಸ್ ಪೆಟ್ರೋಲಿಯಂ ಅಂಡ್ ರಿಲಯನ್ಸ್ ಜಿಯೋನಂತಹ ತುಂಬಾ ಕಂಪನಿಗಳಿಗೆ ಮಾಲೀಕ. ಆದರೆ ರತನ್ ಟಾಟಾ ಗ್ರೂಪ್ನಲ್ಲಿ 135ಕ್ಕೂ ಹೆಚ್ಚು ಕಂಪನಿಗಳು ಇದ್ರೂ ಕೂಡ ರತನ್ ಟಾಟಾ ಅವರ ನೆಟ್ವರ್ತ್ ಯಾವಾಗ್ಲೂ ಅಂಬಾನಿ ಅವರ ನೆಟ್ವರ್ತ್ಗಿಂತಲೂ ಕಡಿಮೆನೇ ಇರುತ್ತೆ. ಆದ್ರೆ ಯಾಕೆ ಈ ರೀತಿ ಕೇಳಿ, ರಿಲಯನ್ಸ್ ಗ್ರೂಪ್ ಕೇವಲ ಲಿಮಿಟೆಡ್ ಸೆಕ್ಟರ್ ನಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಆದ್ರೆ ಟಾಟಾ ಗ್ರೂಪ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಫೀಲ್ಡ್ಸ್ ನಲ್ಲಿ ಕೆಲಸ ಮಾಡುತ್ತೆ. ಲೈಕ್ ಸ್ಟೀಲ್, ಕೆಮಿಕಲ್, ಐಟಿ, ಆಟೋಮೊಬೈಲ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಹೆಚ್ಚು ಕಂಪನಿಗಳಿರುವ ಟಾಟಾ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ರಿಲಯನ್ಸ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ಗಿಂತಲೂ ಹೆಚ್ಚಿರುತ್ತೆ. ಆದ್ರೂ ಮುಖೇಶ್ ಅಂಬಾನಿ ಅವರ ನೆಟ್ವರ್ತ್ ಇಂಡಿಯಾದಲ್ಲೇ ಎಲ್ಲರಿಗಿಂತ ಹೆಚ್ಚಿರುತ್ತೆ. ಯಾಕೆ? ಇದಕ್ಕೆ ಮುಖ್ಯ ಕಾರಣ ರಿಲಯನ್ಸ್ ಗ್ರೂಪ್ನಲ್ಲಿ 50.4% ಆಫ್ ಶೇರ್ಸ್ ಮುಖೇಶ್ ಅಂಬಾನಿ ಅವರ ಹೆಸರಿನ ಮೇಲೆ ಇರುವುದು. ಅಂದ್ರೆ ಸರಿಸುಮಾರು ಕಂಪನಿಯ ಅರ್ಧ ಭಾಗದಷ್ಟು ಶೇರ್ಸ್ ಆತನ ಹೆಸರಿನ ಮೇಲೆ ಇರೋದ್ರಿಂದ ಕಂಪನಿ ಡೆವಲಪ್ ಆದಂಗೆಲ್ಲ ಅವರ ನೆಟ್ವರ್ತ್ ಕೂಡ ಹಾಗೆ ಹೆಚ್ಚಾಗುತ್ತೆ. ಅದಕ್ಕೆ ಸೆಪ್ಟೆಂಬರ್ 2020ಕ್ಕೆ ಅಂಬಾನಿ ಅವರ ನೆಟ್ವರ್ತ್ $90 ಮಿಲಿಯನ್ ಸೇರಿದೆ. ಇನ್ನು ನಮ್ಮ ರತನ್ ಟಾಟಾ ಅವರ ಬಗ್ಗೆ ನೋಡಿದ್ರೆ, ರತನ್ ಟಾಟಾ ಗ್ರೂಪ್ಸ್ ನಲ್ಲಿ ರತನ್ ಟಾಟಾ ಅವರು 1%ಗಿಂತಲೂ ಕಡಿಮೆ ಶೇರ್ಸ್ಗೆ ಅವರು ಯಜಮಾನರು. ಏಕೆಂದ್ರೆ ಟಾಟಾ ಕಂಪನಿಯಲ್ಲಿ 66% ಅವರ ಕಂಪನಿಯ ವತಿಯಿಂದ ನಡೆಯುವ ವಿವಿಧ ರೀತಿಯ ಕಾರ್ಯಕ್ರಮಗಳಿಗೆ, ಅಂದ್ರೆ ಸರ್ ರತನ್ ಟಾಟಾ ಟ್ರಸ್ಟ್, ಟಾಟಾ ಎಜುಕೇಶನಲ್ ಟ್ರಸ್ಟ್, ಈ ರೀತಿ ಎಷ್ಟೋ ಟ್ರಸ್ಟ್ಗಳಿಗೆ ಡೊನೇಟ್ ಮಾಡ್ತಾರೆ. ಭಾರತೀಯ ಪ್ರಜೆಗಳ ಹೆಲ್ತ್, ಎಜುಕೇಶನ್, ಆರ್ಟ್, ಕಲ್ಚರ್, ವಿಧವಾದ ಸೆಕ್ಟರ್ಗಳಲ್ಲಿ ಈ ಹಣವನ್ನ ಉಪಯೋಗಿಸ್ತಾರೆ. ಅಂದ್ರೆ ಹೆಸರಿಗೆ 135 ಕಂಪನಿಗಳು ಇದ್ರೂ ಸಹ ತಾತನ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವ ಈ ಸಂಪ್ರದಾಯವನ್ನ ಮತ್ತು ಕುಟುಂಬದ ವ್ಯಾಲ್ಯೂಸ್ನ ಮುಂದುವರಿಸಲು ರತನ್ ಟಾಟಾ ಅವರು ತಮ್ಮ ಕಂಪನಿಯಲ್ಲಿ 2/3 ಭಾಗವನ್ನ ದೇಶದ ಪ್ರಜೆಗಳಿಗಾಗಿ ದಾನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಚಾರಿಟಿಗೆ ದಾನ ಮಾಡುವ ಶೇರ್ಸ್ನ ತನ್ನ ಹೆಸರಿನಲ್ಲಿ ಉಳಿಸಿಕೊಂಡ್ರೆ ಕೇವಲ ಇಂಡಿಯಾದಲ್ಲಿ ಅಲ್ಲ, ಏಷ್ಯಾದಲ್ಲೇ ರಿಚೆಸ್ಟ್ ಪರ್ಸನ್ ಆಗಿರ್ತಾ ಇದ್ರು ರತನ್ ಟಾಟಾ ಅವರು. ಇದರಿಂದ ಪೇಪರ್ಸ್ ಮೇಲೆ ಮುಖೇಶ್ ಅಂಬಾನಿ ಧನವಂತರಾಗಿದ್ರು, ಆರ್ಟ್ಫುಲಿ ನಿಜವಾದ ಧನವಂತರು ಯಾರು ನಿಮಗೆ ಅರ್ಥವಾಗಿರುತ್ತೆ. ಸ್ಟೆಪ್ ನಂಬರ್ 3, ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ಚರ್ಚೆ. ಈ ಇಬ್ಬರು ಕುಬೇರರ ಹತ್ತಿರ ಮನೆ, ಕಾರ್ಸ್, ದುಡ್ಡು ಎಲ್ಲ ಇದ್ದಾವೆ. ಆದ್ರೆ ಒಬ್ಬರು ಮಾಡೋ ಖರ್ಚು ಬಗ್ಗೆ ಮಾತನಾಡಿದ್ರೆ ಇನ್ನೊಬ್ಬರ ಬಗ್ಗೆ ಅಟ್ಲೀಸ್ಟ್ ಚರ್ಚೆ ಕೂಡ ಮಾಡುವುದಿಲ್ಲ. ಏಕೆಂದ್ರೆ ಈ ದುನಿಯಾದಲ್ಲಿ ದುಡ್ಡೇ ಅಲ್ವಾ ಬಾಸ್ ಮಾತನಾಡುವುದು. ಯಾರು ಹೆಚ್ಚಾಗಿ ಶೋ ಆಫ್ ಮಾಡ್ತಾರೋ ಅವರ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡ್ತಾರೆ. ಅಂಬಾನಿ ತನ್ನ ಮಗಳ ಮದುವೆಗೆ 110 ಕೋಟಿ ಖರ್ಚು ಮಾಡಿದಾಗ ದೇಶವೆಲ್ಲ ವಿಪರೀತವಾಗಿ ಚರ್ಚೆಯಾಗುತ್ತೆ. ಅಷ್ಟೇ ಅಲ್ಲ, ಮುಂಚೆ ಹೇಳಿದ ಹಾಗೆ ಅಂಬಾನಿ ತನ್ನ ಹೆಂಡತಿಗೆ 100 ಕೋಟಿ ಬೆಲೆ ಬಾಳುವ 3 ಪ್ರೈವೇಟ್ ಜೆಟ್ಸ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಇಷ್ಟಕ್ಕೆ ಮುಗಿಯೋದಿಲ್ಲ, ಇವರಿಗೆ ಒಂದು ಲಕ್ಸುರಿ ಯಾಟ್ ಕೂಡ ಇದೆ. ಸ್ಪೆಷಲ್ ಸೋಲಾರ್ ಗ್ಲಾಸ್ ನಿಂದ ತಯಾರಿಸಿದ ಈ ಯಾಟ್ ಬೆಲೆ 700 ಕೋಟಿಗಿಂತಲೂ ಹೆಚ್ಚು. ಗಂಡನೇ ಇಷ್ಟು ಬೆಲೆ ಬಾಳುವ ಉಡುಗೊರೆಯನ್ನ ಕೊಟ್ರೆ ಹೆಂಡತಿ ಸುಮ್ಮನೆ ಇರ್ತಾಳ? ನೀತಾ ಅಂಬಾನಿಯವರು ಯಾವಾಗ್ಲೂ ಹೊಸ ಡಿಸೈನ್ಸ್ ಇರುವ ಬಟ್ಟೆಗಳನ್ನ, ಬ್ರಾಂಡೆಡ್ ವಾಚಸ್ನ, ದುಬಾರಿ ಬೆಲೆ ಬಾಳುವ ಹ್ಯಾಂಡ್ ಬ್ಯಾಗ್ಸ್ ನೊಂದಿಗೆ ಕಾಣಿಸಿಕೊಳ್ತಾರೆ. ಇನ್ನು ಮಾಲೀಕ ಏಷ್ಯಾದ ರಿಚೆಸ್ಟ್ ಪರ್ಸನ್ ಆದ್ರೆ ಆತನ ನೌಕರರು ಕೂಡ ಆತನ ರೇಂಜ್ಗೆ ತಕ್ಕಂತೆ ಇರಬೇಕಲ್ವಾ. ಅದಕ್ಕೋಸ್ಕರ ಮುಖೇಶ್ ಅಂಬಾನಿಯವರು ತನ್ನ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಮರ್ಸಿಡೀಸ್ AMG 63 ಕಾರ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಅಂಬಾನಿಯವರ ಮನೆ, ಅದರಲ್ಲಿ ಕೆಲಸ ಮಾಡುವ ನೌಕರರು, ಅದರಲ್ಲಿರುವ ಫೆಸಿಲಿಟಿ ಬಗ್ಗೆ ಹೇಳಿಕೊಳ್ತಾ ಹೋದ್ರೆ ಒಂದು ಪುಸ್ತಕವನ್ನೇ ಬರೆಯಬಹುದು. ಇನ್ನು ರತನ್ ನಾವಲ್ ಟಾಟಾ ಅವರ ಬಗ್ಗೆ ಮಾತನಾಡಿದ್ರೆ ಇವರ ಐಡಿಯಾಲಜಿ ಯಾವಾಗಲೂ ಸಿಂಪಲ್ ಲಿವಿಂಗ್ ನೇಚರ್ ನಲ್ಲಿ ಇರುತ್ತೆ. ಅದಕ್ಕೆ ಅವರು ಇಲ್ಲಿಯವರೆಗೆ ಯಾವುದೇ ದೊಡ್ಡ ಖರ್ಚುಗಳನ್ನ ಮಾಡದೆ ತುಂಬಾ ಸಿಂಪಲ್ ಆಗಿ ಬದುಕುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಸೇವಿಂಗ್ಸ್ ನಲ್ಲಿ ಎಷ್ಟೋ ಹಣವನ್ನ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಆತನ ಕನಸಿನ ದೇಶದ ಪ್ರಜೆಗಳು ಡೆವಲಪ್ ಆಗ್ತಾರೆ ಅನ್ನೋದು ಅವರ ನಂಬಿಕೆ. ಅಷ್ಟೇ ಅಲ್ಲದೆ ಟಾಟಾ ಹೆಲ್ತ್ ನಿಧಾನವಾಗಿ ಡೆವಲಪ್ ಆಗ್ತಾ, ನಿಧಾನವಾಗಿ ಎಕ್ಸ್ಪೆಂಡ್ ಆಗ್ತಾ ಇಂಡಿಯಾದಲ್ಲಿ 26 ರಾಜ್ಯಗಳಲ್ಲಿ ಸೇರಿದೆ.
ಅಷ್ಟೇ ಅಲ್ಲ, ಟಾಟಾ ಗ್ರೂಪ್ ಸೋಷಿಯಲ್ ವರ್ಕ್ಸ್ ನಲ್ಲಿ ಭಾಗವಹಿಸುವ ವಿಷಯದಲ್ಲಿ ಯಾವತ್ತೂ ಯೋಚಿಸುವುದಿಲ್ಲ. ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆದ್ರೂ ಸರಿ, ಸ್ಪೋರ್ಟ್ಸ್ ಆಗಿರ್ಲಿ ಅಥವಾ ಕೊರೋನಾ ಸಮಯದಲ್ಲಾಗ್ಲಿ, ಸೋಷಿಯಲ್ ಜಸ್ಟಿಸ್ ಅಲ್ಲಾಗ್ಲಿ, ಈ ರೀತಿ ಎಲ್ಲದರಲ್ಲಿ ಟಾಟಾ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಜನಗಳಿಗೋಸ್ಕರ ಕೆಲಸ ಮಾಡುತ್ತೆ. ಅಂದ್ರೆ ಅವರ ಎಥಿಕ್ಸ್ ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಇಲ್ಲೇ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಏಕೆಂದ್ರೆ ಒಂದು ಕಡೆ ಒಬ್ಬ ಬಿಸಿನೆಸ್ ಮ್ಯಾನ್ ಒಂದು ಗುಲಾಬಿ ಖರೀದಿಸಿದ್ರು ಸಹ ಅದರ ಬಗ್ಗೆ ಮೀಡಿಯಾದಲ್ಲಿ ದೊಡ್ಡ ಚರ್ಚೆನೆ ನಡೆಯುತ್ತೆ. ಇನ್ನೊಂದು ಕಡೆ ಸೈಲೆಂಟ್ ಆಗಿ ತಾನು ಮಾಡಬೇಕು ಅನ್ಕೊಂಡಿರುವ ಒಳ್ಳೆಯ ಕೆಲಸಗಳನ್ನ ಸೈಲೆಂಟ್ ಆಗಿ ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಬಹುಶಃ ಈ ವಿಷಯದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಏನೇ ಇರಲಿ, ಈ ಇಬ್ಬರು ಬಿಸಿನೆಸ್ ಮ್ಯಾನ್ ತುಂಬಾ ಕಷ್ಟಪಟ್ಟು ಅವರವರ ಕಂಪನಿಗಳನ್ನ ಅತ್ಯಂತ ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೂ ಸರಿ, ಒಬ್ಬ ವ್ಯಕ್ತಿ ಪ್ರಪಂಚದ ದೃಷ್ಟಿಗೆ ಬೀಳದೆ ದೇಶಕ್ಕೆ ಎಷ್ಟೋ ಸೇವೆಯನ್ನ ಮಾಡ್ತಾ ಇದ್ರೆ, ಇನ್ನೊಬ್ರು ಮಾತ್ರ ಸ್ವಲ್ಪ ಖರ್ಚು ಮಾಡಿದ್ರು ದೊಡ್ಡ ಸುದ್ದಿನೇ ಆಗುತ್ತೆ. ಆದರೂ ಕೂಡ ಈ ಇಬ್ಬರು ಬಿಸಿನೆಸ್ ಮ್ಯಾನ್ ನಮ್ಮ ದೇಶದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಈ ಇಬ್ಬರಲ್ಲಿ ನಿಮಗೆ ಯಾರಂದ್ರೆ ಇಷ್ಟನೋ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.